ಹಲೋ, ನಮಸ್ತೆ ಸರ್. ಮೇಡಮ್ ನಾವು ಶಾಂತಪ್ಪ ಟೀಮಿಂದ ಕಾಲ್ ಮಾಡ್ತಿರೋದು. ಹಲೋ, ಕೇಳಿಸ್ತಿದೆ ಅಲ್ವಾ? ಹಾಂ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಅದೇ ಕಾವ್ಯಾರ ಅಲ್ವಾ? ಹ್ಞೂ ಸರ್. ಓಕೆ, ಫಾಲೋ ಮಾಡ್ತಿದಾರಾ ಎಚ್ ಕ್ಲಾಸಸ್? ಹ್ಞೂ ಮಾಡ್ತಿದ್ದೆ ಸರ್. ಅದೇ ಎಕ್ಸಾಮ್ ಇತ್ತಲ್ಲ, ಎಕ್ಸಾಮ್ ಇಂದ ಬಂದು ಮತ್ತೆ ಮಾಡಿದ್ದೀನಿ. ಅದು ಹಳೇದೆಲ್ಲ ಮಾಡಿದ್ದೆ ಸರ್. ಇವತ್ತು ನಿನ್ನೆ ಟಾಪಿಕ್ ಮಾತ್ರ ಕಳಿಸಿದ್ದೀನಿ. ಓಕೆ ಹಳೇದು ಮಾಡಿದ್ದೀನಿ ಸರ್. ಓಕೆ, ಇದನ್ನ ಓದ್ಕೊಂಡಿದ್ದೀರಾ? ಪ್ಲಾನಿಂಗ್ ಹಾಂ ಸರ್. ಹಾಂ ಸರ್. ಓಕೆ, ಕ್ವಶನ್ಸ್ ಕೇಳ ಇದರದ್ದು ರಿವ್ಯೂ ಮಾಡೋಣ ಅಂತ. ಹ್ಞೂ ಸರ್, ಹೇಳಿ. ಓಕೆ, ಪ್ಲಾನಿಂಗ್ ಕಮಿಷನ್ ಯಾವಾಗ ಸ್ಟಾರ್ಟ್ ಆಯ್ತು? ಯಾವ ಇಯರ್ ಸ್ಟಾರ್ಟ್ ಆಯ್ತು? ಸರ್ 1950 ಅಲ್ಲಿ ಸರ್. ಓಕೆ, 1950 ಅಲ್ವಾ? ಹಾಂ. ಓಕೆ, ಗುಡ್. ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಅದು ಯಾರು ಬರೆದ್ರು? ದಾದಾಬಾಯಿ ನವರೋಜಿ ಅವರು 1901 ಅಲ್ಲಿ. 1901. ಓಕೆ, ಗುಡ್. ಸೊ ಪ್ಲಾನಿಂಗ್ ಕಮಿಷನ್ ಪ್ರೆಸೆಂಟ್ ಆಗಿ ಏನ್ ರಿನೇಮ್ ಅಂತ ಮಾಡಿದ್ದಾರೆ ಈಗ ಪ್ರೆಸೆಂಟ್ ಆಗಿ? ನೀತಿ ಆಯೋಗ. ನೀತಿ ಆಯೋಗ ಅಂತ. ಏನದು ಫುಲ್ ಫಾರ್ಮ್ ನೀತಿ ಆಯೋಗದು? ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ, ಗುಡ್. ಫಸ್ಟ್ 5 year ಪ್ಲಾನ್ ಯಾವ ಮಾಡೆಲ್ ಮೇಲಿದೆ? ಸರ್ ಇದು ಮಹಲ್ದನ್ ಬಿಟ್ಟು ಅಲ್ಲ, ಸರಿ ಸರ್. ಸರ್ ಇದು ಹೆರಾಲ್ಡ್ ಡೋಮರ್. ಗುಡ್, ಹೆರಾಲ್ಡ್ ಡೋಮರ್ ಮಾಡೆಲ್ ಅಲ್ವಾ ಫಸ್ಟ್ 5 year ಪ್ಲಾನ್. ಸೊ ಮಾಲ್ನೋಬಿಸ್ ಯಾವುದು ನೀವು ಹೇಳ್ತಿರೋದು? ಸೆಕೆಂಡ್ 5 year ಪ್ಲಾನ್ ಅಲ್ವಾ? ಓಕೆ, ಸೊ ಟೋಟಲ್ ಎಷ್ಟು 5 year ಪ್ಲಾನ್ ಆಗಿದಾವೆ ಈಗ? ಟೋಟಲ್ 12 ಇದೆ. ಓಕೆ, ಅದಾದ್ಮೇಲೆ 12 ಸರ್. 12th 5 year ಪ್ಲಾನ್ 2012 ಇಂದ 15 ವರೆಗೆ. ಓಕೆ, ಥೀಮ್ ಏನಿತ್ತು 12th 5 year ಪ್ಲಾನ್ ನೆನಪಿದೆನಾ? ಸರ್ ಇದು ಫಾಸ್ಟರ್ ಡೆವಲಪ್ಮೆಂಟ್, ಸಸ್ಟೈನಬಲ್ ಗ್ರೋತ್. ಓಕೆ, ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ ಗ್ರೋತ್. ಸಸ್ಟೈನಬಲ್ ಗ್ರೋತ್. ಓಕೆ, ಗುಡ್. ಸೊ ಸೆಕೆಂಡ್ 5 year ಪ್ಲಾನ್ ಏನಿತ್ತು? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಗುಡ್. ಓಕೆ, ಸೊ ಇವ್ದು ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇವೆಲ್ಲ ಇಯರ್ ನೆನ್ಪಿಟ್ಕೋಬೇಕು, ಪ್ಲಸ್ ಅವ್ರ ಥೀಮ್ ಏನಿತ್ತು ಅಂತ ನೆನ್ಪಿಟ್ಕೋಬೇಕು. ಓಕೆ, ಸರಿ ಸರ್. ಓಕೆ, LPG ರಿಫಾರ್ಮ್ಸ್ ಬರ್ದಿದಿರಲ್ವಾ? ಹಾಂ ಸರ್. ಏನದು LPG ಅಂದ್ರೆ? ಸರ್ ಇದು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಓಕೆ, 1991 ಇದು ಟಿ ವಿ ನರಸಿಂಹರಾವ್ ಅವ್ರ ಟೈಮಲ್ಲಿ ಇದು ರಿಫಾರ್ಮ್ಸ್ ಬರ್ತಾರೆ. ಏನಂತಂದ್ರೆ BOP ಕ್ರೈಸಿಸ್ ಇರುತ್ತೆ. ಎಲ್ಲ ಫಿನಾನ್ಷಿಯಲ್ ಸೆಕ್ಟರ್ ಎಲ್ಲ ಫುಲ್ ಡೌನ್ ಅಲ್ಲಿ ಇರುತ್ತೆ. ಹಾಗಾಗಿ ಅದನ್ನ ರೀಗ್ರೋತ್ ಮಾಡೋದಕ್ಕೆ ಅಂದ್ಬಿಟ್ಟು ಈ ರಿಫಾರ್ಮ್ಸ್ ನ LPG ತಗೊಂಡ್ಬರ್ತಾರಲ್ವಾ? ಸೊ LPG ಅಂದ್ರೆ ನಿಮ್ಗೆ ಡೆಫಿನೇಷನ್ ಗೊತ್ತಿರ್ಬೇಕು. ಲಿಬರಲೈಸೇಷನ್ ಅಂದ್ರೇನು, ಪ್ರೈವೇಟೈಸೇಷನ್ ಅಂದ್ರೇನು. ಓಕೆ ಓಕೆ, ಗುಡ್. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಮಾಡಿದಾರಲ್ವಾ? ನೀತಿ ಆಯೋಗ ಬ್ಲಾಕ್ ಮಾಡಲ್ ಅಂತ ಈಗ ರೀಸೆಂಟ್ ಆಗಿ ಮಾಡಿದ್ದಾರೆ. ಓಕೆ ಓಕೆ, ಅದನ್ನ ಬರ್ದಿದ್ದೀರಾ? ಡಿಫರೆನ್ಸ್ ಬಿಟ್ವೀನ್ ಪ್ಲಾನಿಂಗ್ ಕಮಿಷನ್ ಅಂಡ್ ನೀತಿ ಆಯೋಗ ಅದನ್ನು ಬರ್ದಿದ್ದೀರಲ್ವಾ? ಸೊ ಅದನ್ನ ನೋಡ್ಕೊಂಡಿರಿ, ಇಂಪಾರ್ಟೆಂಟ್. ಓಕೆ, ಅದಾದ್ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತಿವೆಲ್ಲ? ಫೈನಾನ್ಸ್ ಮಿನಿಸ್ಟ್ರಿ. ಓಕೆ, ಗುಡ್. ಸೊ LIC ಏನದು? LIC ಅಂದ್ರೆ ಸರ್ LIC ಇದು ಸರ್ ರೆಗ್ಯುಲರ್ ಈಗ ಬ್ಯಾಂಕಿಂಗ್ RBI ತರ ಆತರ ಲೈಸೆನ್ಸಿಂಗ್ ರಿಲೇಟೆಡ್ LIC ಸರ್ ಅಲ್ಲ ಸರಿ ಸರ್ IRDAI ಆತರ RBI ತರ ವರ್ಕ್ ಮಾಡುತ್ತೆ. ಇನ್ಶೂರೆನ್ಸ್ ಲೈಫ್ ಅಲ್ವಾ? ಇದೊಂದು ಇನ್ಶೂರೆನ್ಸ್ ಕಂಪನಿ ಸರ್ LIC. ಇದು ಗವರ್ಮೆಂಟ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಇದು ಇನ್ಶೂರೆನ್ಸ್ ರಿಲೇಟೆಡ್ ಇದರಲ್ಲಿ 1956 ನಲ್ಲಿ ನ್ಯಾಷನಲೈಸೇಷನ್. IRDAI ಅದಕ್ಕೆ ರೆಗ್ಯುಲೇಟರಿ ಬಾಡಿ ಅಲ್ವಾ? ರೆಗ್ಯುಲೇಟರಿ ಬಾಡಿ. ಗುಡ್. ಓಕೆ, ಅದೇ ತರ ಜನರಲ್ ಇನ್ಶೂರೆನ್ಸ್ ಬರುತ್ತೆ, ಒಂದು ಲೈಫ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಓಕೆ, ಗುಡ್. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಯಾರು ಹೆಡ್ ಇರ್ತಾರೆ ಅದಕ್ಕೆ? ಸರ್ ಇವರು ಫೈನಾನ್ಸ್ ಮಿನಿಸ್ಟರ್. ಓಕೆ, ಗುಡ್. ಓಕೆ, ಸರಿ. ಹಾಗಾದ್ರೆ ಚೆನ್ನಾಗಿ ಓದ್ಕೊಂಡಿದ್ದೀರಾ? ಸೊ ಸ್ವಲ್ಪ ರಿವಿಷನ್ ಮಾಡಬೇಕು ಬರ್ದಿರೋದು. ಸರಿ ಸರ್. ಸೊ ಇನ್ನೊಂದು ಸ್ವಲ್ಪ ಡೌಟ್ಸ್ ಇರೋದನ್ನೆಲ್ಲಾನು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಂಡು ಡೈಲಿ ಫಾಲೋ ಮಾಡಿ. ಸರಿ. ಓಕೆ, ಸರಿ ಹಾಗಾದ್ರೆ.